ಕೇಸ್ ಕೊಡೋಕೆ ಮುಂಚೆನೇ ಲೋಕಾಯುಕ್ತದಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ಯಾವ್ಯಾವ ಅಧಿಕಾರಿ ಆಯ ಕಟ್ಟಿದ ಸ್ಥಳದಲ್ಲಿ ಬರಬೇಕು ಅವರೆಲ್ಲ ಬಂದಿದ್ದಾರೆ. ಇದು ಮೊದಲೇ ಪೂರ್ವ ನಿಯೋಜಿತವಾದಂಥ ಒಂದು ವರದಿ. ಇದು ನಾನು ಲೋಕಾಯುಕ್ತನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಇಲ್ಲ ಅದರಲ್ಲಿ, ಏನು ತಿರುಳೇ ಇಲ್ಲ, ಸಾಕ್ಷಿಗಳಿಲ್ಲ ಅಂದರೆ ಅಷ್ಟು ದೊಡ್ಡ ದೊಡ್ಡ ಲಾಯರ್ಗಳನ್ನ ಯಾಕಪ್ಪ ಕೋಟ್ಯಾಂತರ ರೂಪಾಯಿ ಕೊಟ್ಟು ಕರ್ಕೊಂಬಂದ್ರಿ? ಸಣ್ಣ ನಮ್ಮ ಬೆಂಗಳೂರಲ್ಲಿ ಯಾರೋ ಹಳ್ಳಿಯಲ್ಲಿರೋ ಒಬ್ಬ ಲಾಯರ್ ಕರ್ಕೊಂಬಂದಿದ್ರೆ ವಾದ ಮಾಡಿಬಿಡ್ತಾ ಇದ್ರಲ್ಲ. ಏನು ಇಲ್ದಿಲ್ಲ ಕೇಸಲ್ಲಿ, ತಿರುಳು ಇಲ್ಲ, ಹೊರಳು ಇಲ್ಲ, ಸಾಕ್ಷಿ ಇಲ್ಲ ಅಂದಿದ್ರೆ ಯಾವುದೋ ಹಳ್ಳಿ ಲಾಯರ್ ಕರ್ಕೊಂಬಂದು ನಿಲ್ಸಿದ್ರು ಕೂಡ ಕೇಸ್ ಗೆದ್ದುಬಿಡ್ತಾ ಇತ್ತು. ಯಾಕೆ ಕರ್ಕೊಂಬಂದ್ರಿ? ಭಯ ಬಿತ್ತಾನೆ ಕರ್ಕೊಂಬಂದಿದ್ದು. ಅಂದರೆ ಇಡೀ ದೇಶದ ಎಲ್ಲ ಚಾನಲ್ಗಳು, ಎಲ್ಲ ಜನನೂ ಕೂಡ ಈ ವಿಚಾರವನ್ನು ಏನು ಇಲ್ಲ ಅಂದಿದ್ರೆ ಮಾಧ್ಯಮ ಯಾಕೆ ಇದನ್ನು ತಗೊತಾ ಇತ್ತು? ಜನ ಯಾಕೆ ಇದ್ರ ಬಗ್ಗೆ ಆಸಕ್ತಿ ವಹಿಸ್ತಾ ಇದ್ರು? ಇದು ಸ್ಪಷ್ಟವಾಗಿ ಮುಚ್ಚಾಕುವಂಥ ಹುನ್ನಾರ, ಡೌಟೇ ಇಲ್ಲ. ಅವರೆಲ್ಲರೂ ಕೂಡ ಪೊಲೀಸ್ ಅಧಿಕಾರಿಗಳು. ನಾಳೆ ಟ್ರಾನ್ಸ್ಫರ್ ಬೇಕು, ಅವ್ರಿಗೆ ಪ್ರಮೋಷನ್ ಬೇಕು, ಅದಕ್ಕೆ ಏನು ಬೇಕೋ ಅಷ್ಟು ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಲೋಕಾಯುಕ್ತಕ್ಕೆ ಕೊಟ್ಟಿರೋದೇ ಈ ಕೇಸನ್ನು ಮುಚ್ಚಾಕೋಂಥದ್ದಕ್ಕೆ. ನಾವು ಇವತ್ತೂ ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ, CBI ತನಿಖೆ ಕೊಟ್ಟರೆ ಮಾತ್ರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಮತ್ತು ಈಗ EDಯವನವರು 300 ಕೋಟಿ ಆಸ್ತಿನ ಹೆಂಗೆ ಜಪ್ತಿ ಮಾಡಿ? ಏನೂ ಇಲ್ಲ, ಓಕೆ, ಈ ಕೇಸಲ್ಲಿ ಏನೂ ಇಲ್ಲ ಅಂತ ಇಟ್ಕೊಳ್ಳಿ. CBIನವ್ರು ಯಾಕೆ ಅಲ್ಲ, EDಯವರು 300 ಕೋಟಿ ಆಸ್ತಿನ ಜಪ್ತಿ ಹೆಂಗೆ ಮಾಡಿದ್ರು? ಹೆಂಗೆ ಮಾಡೋಕ್ಕೆ ಸಾಧ್ಯ? ಏನೂ ಇಲ್ಲ ಅಂದರೆ 300 ಕೋಟಿ ಹೆಂಗೆ ಮಾಡೋಕ್ಕಾಯ್ತು? ಇದರಿಂದ 3,000 to 4,000 ಕೋಟಿ ಅವ್ಯವಹಾರ ನಡೆದಿದೆ ಆ ಮೂಡಾದಲ್ಲಿ, ಸಿದ್ದರಾಮಯ್ಯ ಆ್ಯಂಡ್ ಅವರ ಗ್ಯಾಂಗ್. ಇದೆಲ್ಲನೂ ಮುಚ್ಚಾಕಕ್ಕೆ ಪೂರ್ವ ನಿಯೋಜಿತವಾಗಿ ಮಾಡಿರುವಂಥದ್ದು ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಲೋಕಾಯುಕ್ತ ಏನು ರಿಪೋರ್ಟ್ ನಾಳೆ ಕೊಡೋರಿದ್ದಾರೆ, ಅದು ಅಧಿಕಾರಿಗಳ ಮೇಲೆ ಗೂಬೆ ಕೂತಿರ್ಸ್ತಾರೆ. ಮತ್ತು ಇವರು ಇನ್ನೋಸೆಂಟ್, ಇವರು ಭಾಳ ಮಗ್ಧರು ಇವರೆಲ್ಲ. CM ಮತ್ತು ಕುಟುಂಬದವರೆಲ್ಲರೂ ಮಗ್ಧರು, ಇವ್ರಿಗೇನು ಗೊತ್ತಿಲ್ಲ, ABCDನೂ ಗೊತ್ತಿಲ್ಲ. ಅದರಿಂದ ಇವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಅಲಾಟ್ ಔಟಿದೆ ಸೈಟು. ಇವರು ಕೇಳು ಇರಲಿಲ್ಲ, ಇವರು ನೋಡು ಇರಲಿಲ್ಲ, ಸೈಟ್ ಕೊಟ್ಟ ಮೇಲೂ ಹೋಗೂ ಇಲ್ಲ. ಏನೇನು ಬೇಕೋ ಆ ಕ್ಲೀನ್ ಚಿಟ್ ಅಲ್ಲ, ಈ ನಿರ್ಮಾ ಸರ್ಫ್ ಅಂತ ಬರ್ತದಲ್ಲ, ಹಾಕೊಂಡು ತೊಳೆದ್ಬಿಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ಏನೂ ಉಳಿದಿಲ್ಲ. ಅಷ್ಟು ನೀಟಾಗಿ ಕ್ಲಿಯರಾಗಿ ಕ್ಲೀನ್ ಚಿಟ್ಟನ್ನು ಕೊಡ್ತಾರೆ. ಇದು ನಿಜಕ್ಕೂ ರಾಜ್ಯದ ಜನ ಈ 3,000 ಕೋಟಿ 4,000 ಕೋಟಿ ಏನು ರಾಜ್ಯದ ಜನ ಲೂಟಿಯಾಗಿತ್ತು, ಇದು ವಾಪಸ್ ಬರಬೇಕು ಅಂತ ನಾವು ಹೋರಾಟ ಮಾಡಿದ್ರಿ. ಈ ಹೋರಾಟ ಏನು ನಿಲ್ಲಲ್ಲ, ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ.